ಮುಂದೆ ಸಿದ್ದರಾಮಯ್ಯ ಸರ್ಕಾರ ಜೀರೋ ಸರ್ಕಾರ ಆಗುತ್ತೆ. ಬಂದವರು ನಮ್ಮ ಹಿಂದೂಗಳ ಮೇಲೆ ತೋರಿಸ್ಲಿ ಅವರು ದರ್ಪಣ. ಅವಾಗ ನೋಡ್ತೀವಿ ನಾವು ಅವರು ನಿಜವಾದಂತ ಮುಸ್ಲಿಮರ ಇಲ್ವಾ ಅಂತ. ರಾಜಕೀಯದ ಬುಡುಬುಡಿಕೆ ಆಟಕ್ಕೆ ರೈತರನ್ನ ಮತ್ತೆ ಸಮಾಜನ ಬಲಿ ಕೊಡೋದು ಅಷ್ಟು ಸೂಕ್ತ ಅಲ್ಲ. ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಮಾನ್ಯ ಸಿದ್ದರಾಮಯ್ಯನವರಲ್ಲಿ ವಿನಂತಿ ಮಾಡ್ಕೊಂತಿದೀವಿ. ಸಾಬ್ರಿಗೆ ಒಂದು ಕಾನೂನು, ಹಿಂದೂಗಳಿಗೆ ಒಂದು ಕಾನೂನು. ಇದು ಯಾವ ಅಣ್ಣನ ಆಸ್ತಿ ಅಲ್ಲ, ಯಾವ ದೇವರ ಆಸ್ತಿ ಅಲ್ಲ. ಯಾವ್ದು ಬೇಡ, ವಿಧಾನಸೌಧ ನಮ್ದು ಅಂತ ಕೂತವ್ರೆ. ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ? ರದ್ದುಗೊಳ್ಳುತ್ತಲೇ ಇದ್ರೆ ಮುಂದಿನ ದಿನಗಳಲ್ಲಿ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಸಿದ್ದರಾಮಯ್ಯನವರು. ಇದು ಕಾಂಗ್ರೆಸ್ನ ಒಂದು ದೊಡ್ಡ ಕುತಂತ್ರ. ಕರ್ನಾಟಕ ಸರ್ಕಾರಕ್ಕೆ ಓಪನ್ ಚಾಲೆಂಜ್. ಜೀನಿ ಮಿಲೆಟ್ಸ್ ಮಿಕ್ಸ್ ಕುಡೀರಿ, ಬಿಪಿ ಶುಗರ್ ಚಿಂತೆ ಬಿಡಿ. ಗ್ಯಾಸ್ಟ್ರಿಕ್ ಸಮಸ್ಯೆಗಳ ನಿವಾರಣೆಗಾಗಿ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಆರೋಗ್ಯವಾಗಿದೆ. ಉತ್ತಮ ಅಡುಗೆ ಎಣ್ಣೆಗಾಗಿ ಜೀನಿ ಗಾಣದ ಎಣ್ಣೆ ಬಳಸಿ ನೀವು ನಿಮ್ಮ ಕುಟುಂಬ ಆರೋಗ್ಯಕರ ಜೀವನವನ್ನ ನಡೆಸಿ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಧರ್ಮಯ್ಯ ಅಂತ, ನೆಲಮಂಗಲ ತಾಲೂಕು ಕಾರ್ಯದರ್ಶಿ. ಹಂಗಾಗಿ ಈ ವಕ್ಫ್ ಬೋರ್ಡ್ ವಿರುದ್ಧ ಇದು ನಾವು ಇಂಡಿಯಾದಲ್ಲಿದ್ದೀವಾ ಇಲ್ಲ ಹಿಂದೂ ರಾಷ್ಟ್ರದಲ್ಲಿದ್ದೀವಾ ಇಲ್ಲ ಪಾಕಿಸ್ತಾನದಲ್ಲಿ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಸಾಬ್ರಿಗೆ ಒಂದು ಕಾನೂನು, ಹಿಂದೂಗಳಿಗೆ ಒಂದು ಕಾನೂನು. ಯಾಕೆ ಹಿಂದೂಗಳು ಮಠ ಮಾನ್ಯ ಮಂದಿರಗಳು ಎಷ್ಟವೆ, ಅದಕ್ಕೇನ ಒಂದೇ ಎಕರೆ ನಮ್ಮ ಜಮೀನಿಗೆ ಪಾಣಿನ, ನಮ್ಮ ತಾತನ ಹೆಸರಿಗೆ ಪಾಣಿನ ನಾವು ಮಾಡಿಸ್ಕೊಬೇಕಾದ್ರೆ ಇಷ್ಟೊಂದು ಕಾನೂನು ಹೊಡ್ಬೇಕಾದ್ರೆ ಯಾರು ಹೇಳಿಕೆ ಕೇಳ್ದಂಗೆ ಏನು ಒಕ್ಕಂತ ಈ ಮಂಡಳಿಗೆ ಅದು ಹೆಂಗೆ ರಾತ್ರಿ ಹೆಂಗೆ ಮಾಡ್ತಾವ್ರೆ? ಇವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು? ಇಷ್ಟು ದಿನ ವಕ್ಫ್ ಬಗ್ಗೆ ಯಾರು ಕೂಡ ಚಕಾರ ಎತ್ತುತ್ತಾ ಇರಲಿಲ್ಲ. ಈಗ ಯಾಕೆ ಮುನ್ನೆಲೆಗೆ ಬಂದಿದೆ ಸರ್ ವಕ್ಫ್? ಯಾವುದೇ ಕಾರಣಕ್ಕೂ ಇದ್ದವರೆಗೂ ಗೊತ್ತಿರಲಿಲ್ಲ ರೈತರಿಗೆ. ಇದುವರೆಗೂ ರೈತರು ಮನೆಯಲ್ಲೇ ಇದ್ರು. ಈಗ ಮೊನ್ನೆ ಒಂದೆರಡು ವಿಷಯ ಆದ ಮೇಲೆ ಪ್ರತಿಯೊಬ್ಬರೂ ಪಾಳಿಗಳು ತೆಗೆದು ನೋಡ್ಕೊಂಡು, ಇಲ್ಲ ಸರ್ಕಾರಿ ಗೋಮಾಳ ಆಗಿರ್ಬೋದು, ಸರ್ಕಾರಿ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಮಂದಿರಗಳು ಯಾವುದು ಬೇಡ, ವಿಧಾನಸೌಧ ನಮ್ದು ಅಂತ ಕೂತವ್ರೆ. ಇಂಥ ಕುಂತಿರೋರಿಗೆ ಈ ಏನೋ ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ? ಇವರ ಒಪಿನಿಯನ್ ತಗೊಂಡೇ ಅಧಿಕಾರಿಗಳು ಏನೋ ಪಾಳಿಯಲ್ಲಿ ಮೆನ್ಷನ್ ಮಾಡೋರೆ. ಯಾರು ಸಿದ್ದರಾಮಯ್ಯನವರ ಹೇಳಿಕೆ ತಗೊಂಡೇನೆ DC ಅವ್ರಿಗೆ ಕೆಲಸ ಮಾಡಿದ್ದಾರೆ. ಮೊದಲು ಇದನ್ನು ರದ್ದು ಮಾಡಿದಾಗ, ಇಲ್ಲಾಂದ್ರೆ ನಾವು ಯಾವ ರೀತಿ ರಾಶನ್ ತಗೋಬೇಕು, ಯಾವ ರೀತಿ ನಾವು ಹೇಳ್ತಿರಲ್ಲ, ನಮ್ಗೆ ಆಲೇ ಕೇಂದ್ರದಿಂದ ಆದೇಶ ಬಂದಿದೆ. ಯಾವ ರೀತಿ ಅಂತಂದರೆ ಅವ್ರು ಹೆಂಗೆ ನಾವು ಹೋರಾಟ ಮಾಡಿ ನಿಂತವರು, ನಾವು ಅಹಿಂಸೆಯಿಂದಲೇ ನಮ್ಮ ಜಾಗಗಳನ್ನ ಕಿತ್ತಬೇಕಾಗುತ್ತೆ. ನಮ್ಮ ವೀಕ್ಷಕರಿಗೆ ಒಂದು ಹೇಳಿ, ವಕ್ಫ್ ಬೋರ್ಡ್ ಅಂದ್ರೆ ಏನು ಅಂತ, ಹಾಗೆ ಅದರಿಂದ ರೈತರಿಗೆ ಹೆಂಗೆ ನಷ್ಟ ಆಗ್ತಿದೆ ಅಂತ. ವಕ್ ಅಂತಂದರೆ ಈ ನೆಹರು ಕಾಲದಲ್ಲಿ ಈ ಅಲ್ಪಸಂಖ್ಯಾತರಾದ ಏನೋ ಮುಸ್ಲಿಮರಿಗೆ ಅಂತಲೇ ಒಂದು ಸಪ್ರೇಟ್ ಆದಂಥ ಒಂದು ಕಾಯ್ದೆ ತಂದರು. ಅದೇ ಈ ವಕ್ ಕಾಯ್ದೆ. ಅದು PV ನರಸಿಂಹರಾವ್ ಕಾಲದಲ್ಲಿ ಅವರಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಕೊಟ್ಬಿಟ್ರು. ಅಲ್ಲಿಂದ ಶುರುವಾಯಿತು. 1500 ಎಕರೆ ಇರೋಂತಹ ವಕ್ ಮಾಡಿ ಇವತ್ತು 10 ಲಕ್ಷ ಚಿಲ್ಲರೆ ಐತೆ ಅಲ್ವಾ? 10 ಲಕ್ಷ ಚಿಲ್ಲರೆ ಐತೆ. ಯಾಕೈತೆ? ಇವರು ಅವತ್ತಿಂದನೂ ಒಳಿಂದೊಳಗೆ ನುಂಗಾಕೊಂಡು ಇವತ್ತು 10 ಲಕ್ಷ ಚಿಲ್ಲರೆ ಎಕರೆನ ಅವ್ರ ಹೆಸರು ಮಾಡ್ಕೊಂಡಿದ್ದಾರೆ ವಕ್ಫಾಸ್ತಿಗೆ. ಇದು ಇಂಡಿಯಾದಲ್ಲಿ, ಹಿಂದೂಸ್ತಾನದಲ್ಲಿ ನಮ್ಮ ಹಿಂದೂಗಳಿಗಿರೋ ವ್ಯಾಲ್ಯೂ ಏನು, ಮುಸ್ಲಿಮ್ರಿಗಿರೋ ವ್ಯಾಲ್ಯೂ ಏನು? ಹೀಗೆ ಬಿಟ್ಟರೆ ಮುಸ್ಲಿಮರು ನಮ್ಮನ್ನು ಮುಂದೆ ಬಿಡ್ತಾರಾ? ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾವು ಇದನ್ನು ತಕ್ಕಂತೆ ಹೋದರೆ ಅದೇ ರೀತಿಯ ಒಳಗೆ ನಮಗೆ ಯಾರೋ ಒಬ್ಬರು ಹಿರಿಯ ಏನೋ ಸುಪ್ರೀಂ ಕೋರ್ಟ್ನ ಜಡ್ಜ್ ಹೇಳಿದ್ದಾರೆ, ನೀವು ನಮ್ಮ ಮನೆ ಒಳಗಿರೋ ಕತ್ತಿ ಖಡ್ಗನ ಯಾವುದೇ ಕಾರಣಕ್ಕೂ ಬರೀ ಸೊಪ್ಪು ಕಸಗಿಂದ ಮಡಿಕೊಂಬೇಡಿ, ಇಂಥ ಸಮಯ ಬಂದರೆ ಹೋರಾಟಕ್ಕೆ ಮಡಿಕಳಿ ಅಂತ ನಿಸ್ಸಂದೇಹವಾಗಿ ಹೇಳಿದ್ದಾರೆ. ನಾವು ಇವರು ಕಾಯ್ದೆ ವಾಪಸ್ ತಗೊಂಡಿಲ್ಲ ಅಂದರೆ ನಾವು ಅದೇ ದಾರಿ ಹಿಡಿತೀವಿ. ಇದಂತೂ ಸತ್ಯ. ವಕ್ಫ್ ಬೋರ್ಡ್ಗೆ ಅನ್ಲಿಮಿಟೆಡ್ ಪವರ್ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದನ್ನ ವಾಪಸ್ ತಗೊಂಡಿಲ್ಲದ್ರೆ ನಾವಂತೂ ಅದೇ ರೀತಿಯ ಒಳಗೆ ಅಹಿಂಸಾತ್ಮಕವಾಗಿ ನಮ್ಮ ದೇಶ ಹೋರಾಟ ಮಾಡಿ ಅಹಿಂಸಾತ್ಮಕವಾಗಿ ನಾವು ಅದನ್ನ ವಾಪಸ್ ಪಡಿತೀವಿ. ಇವರು ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಮಾನ್ಯ ಸಿದ್ದರಾಮಯ್ಯನವರಲ್ಲಿ ವಿನಂತಿ ಮಾಡ್ಕೊಂತಿದ್ದೀವಿ. ಮಾನ್ಯ ಸಿದ್ದರಾಮಯ್ಯನವರು ಗಮನಕ್ಕೆ ತಗೊಂಡು ಈ ವಕ್ಫ್ ಕಾಯ್ದೆ ಏನಿದೆ ರದ್ದುಗೊಳ್ಳುತ್ತಲೇ ಇದ್ರೆ ಮುಂದಿನ ದಿನಗಳಲ್ಲಿ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಸಿದ್ದರಾಮಯ್ಯನವರು. ಮುಂದಿನ ಉಗ್ರ ಹೋರಾಟ ನಡೆದೊಂದು ಖಂಡಿತ. ರೈತರು ಯಾವುದೇ ಕಾರಣಕ್ಕೂ ನಿದ್ದೆ ಮಾಡೋದಿಲ್ಲ. ಮುಂದೆ ಸಿದ್ದರಾಮಯ್ಯ ಸರ್ಕಾರ ಜೀರೋ ಸರ್ಕಾರ ಆಗುತ್ತೆ. ಎಚ್ಚರಿಕೆಯಿಂದ ಸಿದ್ದರಾಮಯ್ಯನವರು ಈ ವಕ್ಫ್ ಕಾಯ್ದೆಯನ್ನು ವಾಪಸ್ ತಗೊಳ್ಬೇಕು ಅಂತ ಅವರಲ್ಲಿ ಮನವಿ ಮಾಡ್ಕೊಂತಿದ್ದೀವಿ ಹೊರತು ನಾವು ಅವ್ರ ಮೇಲೆ ದ್ವೇಷ ಮಾಡ್ತಾ ಇಲ್ಲ. ದಯವಿಟ್ಟು ವಕ್ಫ್ ಕಾಯ್ದೆ ವಾಪಸ್ ತಗೊಬೇಕು, ವಕ್ಫ್ ನಿರ್ಮೂಲನೆ ಆಗಬೇಕು ನಮ್ಮ ರಾಜ್ಯದಲ್ಲಿ ಅಂತ ಹೇಳಿ ನಾನು ಸಿದ್ದರಾಮಯ್ಯನವರಲ್ಲಿ ವಿನಂತಿ ಮಾಡ್ಕೊಂತೀನಿ. ಸಿದ್ದರಾಮಯ್ಯನವರೇ, ದಯವಿಟ್ಟು ನೀವು ರೈತರ ಬಗ್ಗೆ ಕಾಳಜಿ ವಹಿಸಿ. ರೈತರನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ರೈತರು ರೊಚ್ಚಿಗೆದ್ರೆ ನಿಮ್ಮ ಸರ್ಕಾರ ಜೀರೋ ಸರ್ಕಾರ ಆಗುತ್ತೆ. ಇದಂತೂ ಖಂಡಿತ. ಓಕೆ ಸರ್, ಥ್ಯಾಂಕ್ ಯು ಸರ್. ಕೊನೆಯದಾಗಿ ಅದೇ ರೀತಿ ಈ ಇದನ್ನು ತಗೊಂಡಿಲ್ದ್ರೆ ಏನು ಈ ಒಂದಂತಹ ಒಕ್ಕೊಂತಕ್ಕಂಥ ಕಾಯ್ದೆ ವಾಪಸ್ ತಗೊಂಡಿಲ್ದ್ರೆ ನಾವು ಅವ್ರು ತಾಕತ್ತಿದ್ರೆ ಯಾವುದು ಮೆನ್ಷನ್ ಆಗಿದೆ ಪಾಣಿ ಒಳಗೆ ರೈತರ ಜಮೀನಿಗೆ, ಅವ್ರು ತಾಕತ್ತಿದ್ರೆ ಪಾಣಿ ತೆಗೆ ಆ ಜಮೀನು ತಗ ಬರಲಿ, ಬಂದವರು ನಮ್ಮ ಹಿಂದೂಗಳ ಮೇಲೆ ತೋರಿಸ್ಲಿ ಅವ್ರ ದರ್ಪಣ. ಅವಾಗ ನೋಡ್ತೀವಿ ನಾವು ಅವರು ನಿಜವಾದಂಥ ಮುಸ್ಲಿಮರ ಇಲ್ವಾ ಅಂತ. ಜಮೀನು ನಮ್ಮ ಹೆಸರು ಪಾಣಿಗೆ ಒಕ್ಕಂತ ಆಸ್ತಿ ಬರೋಲ್ಲ, ಅದನ್ನು ಹೊರಸ್ಪಡಿಸ್ಕೊಳಕ್ಕೆ ಬರಲಿ ಅವರು.
ತಾಕತ್ತಿದ್ರೆ ಮುಸ್ಲಿಮರು ಮುಂದಕ್ಕೆ ಬರಲಿ, ಅವತ್ತು ನಮ್ಮ ಜಮೀನು ತಗ ಬರಲಿ. ಹಿಂದೂಗಳು ಏನು ಅಂತ ಅವತ್ತು ತೋರಿಸ್ತಿಲ್ಲದೆ ಏನೋ ನಾವು ರೈತ ಬಾಂಧವರೇ ಅಲ್ಲ, ಹಿಂದೂಗಳೇ ಅಲ್ಲ. ಓಪನ್ ಚಾಲೆಂಜ್ ಮಾಡ್ತಿದ್ದೀರಾ ಸರ್? ಇದು ಕರ್ನಾಟಕ ಸರ್ಕಾರಕ್ಕೆ ಓಪನ್ ಚಾಲೆಂಜ್. ಯಾರೇ ಅಧಿಕಾರಿಗಳು ಜಮೀನು ತಗ ಬರಲಿ, ಇದು ನಮ್ಮ ಒಕ್ ಸಂಸ್ಥೆ ಅಂತ ಬರಲಿ, ಅವತ್ತು ನಾವೇನು ಅಂತ ತೋರಿಸ್ತೀವಿ. ಇದಂತೂ ಸರ್ಕಾರಕ್ಕೆ ನಾವು ಕೊಡ್ತಾರೆ ಎಚ್ಚರಿಕೆ ಅಂತನಲ್ಲಿ ವಾರ್ನಿಂಗ್ ತಿಳ್ಕೊಳ್ಳಿ, ಏನು ತಿಳ್ಕೊಳ್ಳಿ. ಥ್ಯಾಂಕ್ ಯು. ಅವ್ರಿಗೆ ಹೇಳ್ತೀವಿ, ಮತ್ತೆ ಮಾನ್ಯ ಸಚಿವರಾಗತಕ್ಕಂಥ ಇವ್ರಿಗೆ ಹೇಳ್ತಾ ಇದ್ದೀವಿ, ಜಾತ್ಯತೀತ ರಾಷ್ಟ್ರ ಅಂತಾರೆ. ಎಲ್ಲಿದೆ ಮೇಡಮ್ ಅವರೇ ಜಾತ್ಯತೀತತೆ? ಹಿಂದೂಗಳಿಗೆ ಒಂದು ಕಾನೂನು, ಮುಸಲ್ಮಾನರಿಗೆ ಒಂದು ಕಾನೂನು, ಎಲ್ಲದು ಒಂದೇ ರೀತಿ. ಸರ್ಕಾರ ಅಂದಮೇಲೆ ಪ್ರತಿಯೊಬ್ಬರಿಗೂ ಒಂದೇ ಥರದ ನ್ಯಾಯ ನೀತಿ ಧರ್ಮ ಕೊಡಬೇಕು. ಇದರಲ್ಲಿ ನೆನ್ನೆ ಇರ್ತಕ್ಕಂಥ ಪಾಣಿಲಿ ನಮ್ಮ ಸ್ವಂತ ಆಸ್ತಿ ಅಂತ ಬರುತ್ತೆ, ನಾಳೆ ಹೋಗಿ ಪಾಣಿ ತೆಗೆದು ನೋಡ್ಕೊಂಡ್ರೆ ಅಲ್ಲೇ ಒಕ್ಕಾಯ್ದೆ ಅಂತ ಬರುತ್ತೆ. ಯಾವುದು ಕಾನೂನು? ಅದೇ ನಮ್ಮ ತಾತ ನಮ್ಮ ಮುತ್ತಾತರು ಖಾತೆ ಬದಲಾವಣೆ ಮಾಡಿಸ್ಕೊಬೇಕು ಅಂದರೆ ಜಿಲ್ಲಾ ಪಂಚಾಯತ್ಗೆ ತಾಲೂಕು ಆಫೀಸ್ಗೆ ಸುಮಾರು 10 ರಿಂದ 15 ದಿನ ತಿರುಗಿದ್ರು ನಮ್ಮ ಖಾತೆ ಬದಲಾವಣೆ ಮಾಡಿಕೊಡಲ್ಲ. ಇವರು ಏಕಾಏಕಿ ರಾತ್ರೋರಾತ್ರಿ ಒಕ್ಕಾಯ್ದೆ ಅಂತ ತಂದು ಅಮಾಯಕ ರೈತರುಗಳನ್ನ ಮತ್ತು ಮಠಮಾನ್ಯಗಳನ್ನ ಮಂದಿರಗಳನ್ನ ಒಕ್ಕಾಯ್ದೆಗೆ ನಮ್ಮದು ಅಂತ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಅವಾಗ ರೈತರು ಏನು ಮಾಡಬೇಕು? ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ ಸರ್. ಹೇಳಿಮ್ಮ, ನಮಸ್ಕಾರ. ಓಕೆ, ವಕ್ಫ್ ಕಾಯ್ದೆ ಕಂಡ ಜಮೀನುಗಳನ್ನ ವಶಪಡಿಸ್ಕೊಳ್ತಾ ಇದೆ, ಇದು ಯಾವಾಗ ನಿಲ್ಲುತ್ತೆ? ವಕ್ ಬೋರ್ಡ್ ಬಂದ್ ಮಾಡ್ದಾಗ ನಿಲ್ಲುತ್ತೆ. ವಕ್ ಬೋರ್ಡ್ ಸಂಪೂರ್ಣವಾಗಿ ಬಂದ್ ಆಗಬೇಕು ಫಸ್ಟು. ಕಾಯ್ದೆನ ಅವ್ರು ತಿದ್ದುಪಡಿ ಮಾಡೋದು ಇದೆಲ್ಲ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ವಕ್ ಬೋರ್ಡ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು, ಎಲ್ಲ ರಾಜ್ಯ ಸರ್ಕಾರಗಳು ಬಂದ್ ಮಾಡಬೇಕು. ಇವರು ರಾಜಕೀಯದ ಬುಡುಬುಡಿಕೆ ಆಟಕ್ಕೆ ರೈತರನ್ನ ಮತ್ತು ಸಮಾಜನ ಬಲಿ ಕೊಡೋದು ಅಷ್ಟು ಸೂಕ್ತ ಅಲ್ಲ. ಇವತ್ತೇನು ಜಮೀರು ಓಪನ್ ಆಗಿ ಮಾತಾಡಿದ್ದಾರೆ, ಇದು ಅಲ್ಲನ ಆಸ್ತಿ, ಇದು ಯಾವ ಅಲ್ಲನ ಆಸ್ತಿ ಅಲ್ಲ, ಯಾವ ದೇವರ ಆಸ್ತಿ ಅಲ್ಲ. ಇವತ್ತು ಈ ದೇಶಕ್ಕೆ ರೈತನೇ ದೇವರು. ಅದರಲ್ಲಿ ವಕ್ಫ್ ಬೋರ್ಡ್ಗೆ ಅನ್ಲಿಮಿಟೆಡ್ ಪವರ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ಯಾವಾಗ ವಕ್ ಬೋರ್ಡನ್ನು ನಾವು ಬಂದ್ ಮಾಡ್ತೀವಿ ಆವತ್ತು ಆ ಪವರ್ ಹೋಗುತ್ತೆ. ಜೊತೆಗೆ ಆ ವಕ್ ಅನ್ನೋದು ಈ ದೇಶದ ಕಾನೂನಲ್ಲಿ, ಈ ದೇಶದ ಕಾನೂನಿಗೆ ಅವಶ್ಯಕತೆ ಇಲ್ಲ, ಈ ದೇಶದ ಮಣ್ಣಿಗೆ ಅವಶ್ಯಕತೆ ಇಲ್ಲ. ಶರಿಯಾ ಕಾನೂನು ಎಲ್ಲಿದ್ದು? ನಮ್ಮ ರಾಷ್ಟ್ರದಲ್ಲಿ ಅವಶ್ಯಕತೆ ಇಲ್ಲ. ಇದು ಶರಿಯಾ ಕಾನೂನು ಮಾಡಬೇಕು. ನೀವೆಲ್ಲಿ ಮುಸ್ಲಿಮ್ರಿದ್ದಾರೆ, ಮುಸ್ಲಿಂ ಕಂಟ್ರಿಗಳಲ್ಲಿ ನೀವು ಶರಿಯಾ ಕಾನೂನು ಮಾಡಿ. ಇಲ್ಲಿ ತರುವಂಥದ್ದು ಏನಿದೆ? ಭಾರತ 3ನೇ ರಾಷ್ಟ್ರವಾಗಲಿದೆ ಈ ಒಂದು ವಕ್ಫ್ ಬೋರ್ಡ್ ವಿಚಾರವಾಗಿ. ಭಾರತ 3ನೇ ರಾಷ್ಟ್ರ ಅನ್ನೋದ್ರಲ್ಲಿ ಯಾರು ಮಾಡಿದ್ಯಾರು? ಇವು ರಾಜಕಾರಣಿಗಳಿಗೋಸ್ಕರ ಮಾಡ್ಕೊಂಡಿರೋದಷ್ಟೇ. ಇಲ್ಲಿ ಯಾವ ವಕ್ ಬೋರ್ಡಿಂದ ಆಗಲಿ, ವಕ್ ಆಸ್ತಿಯಿಂದ ಆಗಲಿ ಇಲ್ಲಿ ಯಾರಿಗೂ ಅನುಕೂಲ ಆಗ್ತಾ ಇಲ್ಲ. ಇವತ್ತೇನು 11 ಲಕ್ಷ 12 ಲಕ್ಷ ನೀವು ಜಮೀನನ್ನು ನೀವು ಆಕ್ರಮಿಸ್ಕೊಂಡಿದ್ದೀರಿ, ಇದು ಯಾರಿಗೂ ಅನುಕೂಲ ಆಗಲ್ಲ. ಇದು ಯಾವ ಆಧಾರದ ಮೇಲೆ ನೀವು ಈ ಜಮೀನನ್ನು ನೀವು ಆಕ್ರಮಿಸ್ಕೊಂಡಿದ್ದೀರಿ? ಯಾವ ಆಧಾರದ ಮೇಲೆ ನೀವು ಖಾತೆ ಕಂದಾಯ ಮಾಡಿದ್ದೀರಿ? ನೀವು 11ನೇ ಕಾಲಮಲ್ಲಿ ನೀವು ಕುಡಿಸಿದಿರಲ್ಲ, ನೀವು RTCನಲ್ಲಿ ಯಾವ ಆಧಾರದ ಮೇಲೆ ಕುಡಿಸಿದ್ದೀರಿ? ನೀವು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕಲ್ವಾ? ಇವಾಗ ಜಮೀರ್ ಅಹಮದ್ ಅವರು ನೀವು ಜಿಲ್ಲೆಗೆ ಹೋಗಿ ಮೀಟಿಂಗ್ ಮಾಡ್ತೀರಲ್ಲ, ಇದು ನಾವು 11,000 ಎಕರೆ 11 ಲಕ್ಷ ಎಕರೆನ ನಾವು ವಶಪಡಿಸ್ಕೊಂಡಿದ್ದೀವಿ, ಇದು ಒಕ್ಕ ಆಸ್ತಿ, ಇದು ನಮ್ಮ ಆಸ್ತಿ, ಇದು ನಮ್ಮ ಹಕ್ಕಿದು ಅಂತ ಹೇಳ್ತಿರಲ್ಲ. ಯಾವ ಆಧಾರದ ಮೇಲೆ ನೀವು, ಯಾವ ಆಧಾರ ಇದೆ ನಿಮ್ಮ ಹತ್ರ? ಯಾವ ಮೂಲ ಆಧಾರ ಏನು ನಿಮ್ಮದು? ಈ ಹಕ್ಕು ಯಾರು ಕೊಟ್ಟರು ನಿಮಗೆ? ನೀವು ಇಲ್ಲಿ ಮತೀಯ ಕಲಹವನ್ನು ಮಾಡಲಿಕ್ಕೋಸ್ಕರ ಇದೆಲ್ಲ ಮಾಡ್ತಾಯಿದ್ದೀರಿ. ನೀವು ಮತೀಯ ಕಲಹವನ್ನು ಮಾಡಲಿಕ್ಕೋಸ್ಕರ ಇದೆಲ್ಲ ಮಾಡ್ತಾಯಿದ್ದೀರಿ. ಧರ್ಮಗಳ ಮಧ್ಯೆ ನೀವು ಬಿರುಕನ್ನು ಮೂಡಿಸೋಕ್ಕೋಸ್ಕರ ಮಾಡ್ತಾಯಿದ್ದೀರಿ. ಇದು ಕಾಂಗ್ರೆಸ್ನ ಒಂದು ದೊಡ್ಡ ಕುತಂತ್ರ. ಈ ಕುತಂತ್ರಕ್ಕೆ ಕೇಂದ್ರ ಸರ್ಕಾರ ಇವತ್ತೇನಿದೆ, ನೀವು ನಿಜವಾಗ್ಲೂ ಈ ಕೇಂದ್ರ ಸರ್ಕಾರ ಮತ್ತು ನೀವು ಈ ರಾಜಕಾರಣಿಗಳು ಈ ದೇಶದ ಪರ ಇದ್ದೀರಿ ಅಂದರೆ ಇವತ್ತು ಈ ವಕ್ ಬೋರ್ಡ್ನ ಬಂದ್ ಮಾಡಬೇಕು. ನೀವು ವಕ್ ಬೋರ್ಡ್ ಸಂಪೂರ್ಣವಾಗಿ ವಜಾ ಮಾಡಬೇಕು. ನೀವು ರಾಷ್ಟ್ರಪತಿಗಳು ಇದಕ್ಕೆ ನೇರವಾಗಿ ಅಂಕಿತ ಹಾಕಬೇಕು. ವಕ್ ಬೋರ್ಡ್ ಇನ್ನು ಮುಂದೆ ಇರಲ್ಲ ಅಂತೇಳಿ ಅಂಕಿತ ಹಾಕಿದ್ರೆ ಮಾತ್ರ ಮುಂದಿನ ಈ ದೇಶದಲ್ಲಿ ಅದು ಸಾಧ್ಯನಾ ಸರ್? ಸಾಧ್ಯ ಆಗುತ್ತೆ? ಅದು ಆಗುತ್ತೆ. ರಾಷ್ಟ್ರಪತಿಗಳಿಗೆ ಯಾವ ಪವರ್ ಇಲ್ಲ? ವಕ್ ಬೋರ್ಡ್ಗಿಂತ ಹೆಚ್ಚಿನ ಪವರ್ ಇರೋದು ರಾಷ್ಟ್ರಪತಿಗಳಿಗೆ. ರಾಷ್ಟ್ರಪತಿಗಳು ಇದಕ್ಕೆ ಅಂಕಿತ ಹಾಕ್ಬೋದು, ಸೂಕ್ತವಾಗಿ ಹಾಕ್ಬೋದು. ಕಾನೂನಲ್ಲಿ ಅವಕಾಶ ಇದೆ. ಹಾಗಾದ್ರೆ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಆಗುತ್ತಾ ಆಗಲ್ವಾ? ಅಧಿವೇಶನದಲ್ಲಿ ಪ್ರಸ್ತಾಪ ಆಗೋದಲ್ಲ, ಇಡೀ ಅಧಿವೇಶನ ಯಾರಿಗೋಸ್ಕರ ಅಧಿವೇಶನ ಮಾಡೋದು? ಈ ದೇಶದ ಜನತೆಗೋಸ್ಕರ ಅಧಿವೇಶನ ಮಾಡೋದು. ಅಷ್ಟರಲ್ಲಿ ಈ ಜನತೆ ಜಾಗೃತಿ ಆಗಬೇಕು. ಅಧಿವೇಶನದೊಳಗಡೆ ಇಡೀ ದೇಶ, ಕೇವಲ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿ ಒಂದು ಕ್ರಾಂತಿ ಆಗಬೇಕು. ಈ ವಕ್ ಬೋರ್ಡನ್ನು ಬಂದ್ ಮಾಡುವಂಥದ್ದು ಒಂದು ಕ್ರಾಂತಿ ಆಗಬೇಕು. ಇಡೀ ಜನ ಜಾಗೃತಿ ಆಗಬೇಕು. ಕೇವಲ
ಕರ್ನಾಟಕ ಆಗಲಿ ಕೇವಲ ರೈತರಾಗಲಿ ಅಲ್ಲ, ಇಡೀ ಹಿಂದೂ ಸಮಾಜನೇ ಅಲ್ಲ, ಒಟ್ಟಾರೆ ಒಂದು ಈ ಸಮಾಜ ಜಾಗೃತಿ ಆಗಬೇಕು. ರಾಷ್ಟ್ರಪತಿಗಳು ಮುಟ್ಟೋ ರೀತಿಯಲ್ಲಿ ಒಂದು ದೊಡ್ಡ ಹೋರಾಟ ಆಗಬೇಕು. ಕ್ರಾಂತಿ ಆದಾಗ ಮಾತ್ರ ಈ ವಕ್ಫ್ ಬೋರ್ಡ್ ಬಂದ್ ಮಾಡಲಿಕ್ಕೆ ಸಾಧ್ಯ. ವಕ್ಫ್ ಕಾಯ್ದೆ ತಿದ್ದುಪಡಿ ಆಗದೆ ಹೋದ್ರೆ ನಿಮ್ಮ ನಡೆ ಏನಿರುತ್ತೆ? ನಿರಂತರ ಹೋರಾಟ ಇರುತ್ತೆ ಇಡೀ ದೇಶದಲ್ಲಿ. ಕೇವಲ ಇವಾಗ ಶುರು ಆಗ್ತಾ ಇದೆ ರಾಜ್ಯದಲ್ಲಿ. ಈಗಾಗಲೇ ನಾವು ಭಾರತೀಯ ಕಿಸಾನ್ ಸಂಘ ಸುಮಾರು 10 ವರ್ಷದಿಂದಲೂ ಸಹ ಈ ವಕ್ಫ್ ಬೋರ್ಡ್ನ ಒಂದು ಏನು ನಡವಳಿ ಇದೆ ಇದನ್ನು ಪ್ರಧಾನಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ. ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೀವಿ, ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ದೀವಿ, ಈ ರೀತಿ ಆಗ್ತಾ ಇದೆ ಅಂಥೇಳಿ. ಆದರೆ ಇವತ್ತುವರೆಗೂ ಯಾವುದೇ ರೀತಿ ಕಾನೂನು ಕ್ರಮಗಳು ಜರುಗಿಸಿಲ್ಲ. ಇದ್ರ ಬಗ್ಗೆ ಯಾವುದೇ ರೀತಿ ವಿಚಾರಗಳು ಮಾಡಿಲ್ಲ. ಇದು ಎಲ್ಲ ಸಮಾಜದವ್ರನ್ನ ಕುಳಿಸ್ಕೊಂಡು ವಿಚಾರ ಮಾಡಬೇಕು. ಆವಾಗ ಮಾತ್ರ ಇದು ವಕ್ಫ್ ಬೋರ್ಡಲ್ಲಿ ಏನೇನು ಅವ್ಯವಹಾರಗಳಾಗ್ತಾಯಿದೆ ಅನ್ನೋದು ಗೊತ್ತಾಗುತ್ತೆ. ಕೇವಲ ವಕ್ಫ್ ಬೋರ್ಡಲ್ಲಿ ಈಗಾಗಲೇ ಹಿಂದೆ ರಾಜ್ಯ ಸರ್ಕಾರದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನೇನು ಅವ್ಯವಹಾರ ಮಾಡಿದ್ದಾರೆ ಅಂಥೇಳಿ ಮಾನಂಪಾಡಿಯವರು ಈಗಾಗಲೇ ವರದಿಯನ್ನು ಸಲ್ಲಿಸಿದ್ರು. ಅದ್ರ ಬಗ್ಗೆ ಯಾವುದೇ ಸರ್ಕಾರಗಳು ಇವತ್ತು ಕ್ರಮ ಜರುಗಿಸಿಲ್ಲ. ಯಾಕೆ ಜರುಗಿಸಿಲ್ಲ? ನಿಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಬೆಳೆಸಿಲ್ಲ ನೀವು. ಅದಕ್ಕೋಸ್ಕರ ಈ ವಿಚಾರವನ್ನು ಮುಂದುವರಿಸಿ ಇದ್ರ ಬಗ್ಗೆ ತನಿಖೆ ಮಾಡಿ ಹಿಂದೆ ಏನಾಗಿದೆ, ವಕ್ಫ್ ಬೋರ್ಡಲ್ಲಿ ಏನು ಅವ್ಯವಹಾರ ಆಗಿದೆ, ಜೊತೆಗೆ ಇವಾಗ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಕೂಲಂಕುಷ ಸಮಿತಿಯನ್ನು ರಚಿಸಿ ಅದನ್ನು ಬಂದ್ ಮಾಡಬೇಕು. ಇದು ರಾಷ್ಟ್ರಪತಿಗಳ ಕೈಗೆ ಹೋದರೆ ಮಾತ್ರ ಸಾಧ್ಯ. ಈ ಬೇರೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಪ್ರಧಾನಮಂತ್ರಿಗಳಾಗಲಿ ಜೊತೆಗೆ ಮುಖ್ಯಮಂತ್ರಿಗಳಾಗಲಿ ಯಾರಿಂದನೂ ಸಾಧ್ಯ ಇಲ್ಲ. ರಾಷ್ಟ್ರಪತಿಗಳ ಅಂಕಿತ ಆಗಬೇಕು, ಸಂಪೂರ್ಣವಾಗಿ ಬಂದ್ ಆಗಬೇಕು ಅನ್ನೋದೇ ಭಾರತೀಯ ಕಿಸಾನ್ ಸಂಘದ ಆಗ್ರಹ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.